ಬೇರೆ ಯಾವ ರಾಜ್ಯದಲ್ಲಿ ಸರ್ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದವರು ಹೋಗಿ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು ಆಂಧ್ರ ಕೇರಳ ಎಲ್ಲರೂ ಪೆನಾಲ್ಟಿ ಕಟ್ಬಿಟ್ಟು ಬಂದವ್ರೆ. ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, ನಮ್ಮಲ್ಲಿ ನಮ್ಮವರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಅದನ್ನ ಸರ್ ಇವತ್ತು ಸರ್ ಇವತ್ತು ಅವರು ಸರ್ ಇವಾಗ CCI ಮಧ್ಯ ಬಂದ ಮೇಲೆ ಅವರು ಕೂಡ ನೋಡಿ ಇದನ್ನ ಬೇರೆ ಪೂರ್ವಾಪರ ತಿಳ್ಕೊಳ್ದೇನೆ ದಯವಿಟ್ಟು ಇವತ್ತೇನು ಕರೆದಿದ್ರು ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಮಾಡಬೇಡಿ. ಇವತ್ತು ಪೂರ್ತಿ ತಿಳ್ಕೊಂಡು ಮಾತಾಡಿ. ಅವತ್ತು ನಾನು ಒಪ್ಕೋತೀನಿ. ಸತೀಶ್ ಅವ್ರಿಗೊಂದು ಕೇಳ್ತೀನಿ ನಾನು. ಈಗ ನಮ್ಮ ಎಕ್ಸಿಕ್ಯೂಟಿವ್ಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ, ಯಾವುದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ? ನಮ್ಮ ಮೀಡಿಯಾದವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದರೆ ಎಷ್ಟೊತ್ತು ತೋರಿಸ್ತಾರೆ ಸರ್? ಅದೇ ಬೇರೆ ಲ್ಯಾಂಗ್ವೇಜ್ಗಳಾದ್ರೆ 24 hours ಆಗ್ಬಿಟ್ಟಿದ್ದೀರಾ ಪೆಂಡಿಂಗ್ ಅಂತ ಹೇಳಿ. ಅದ್ರ ಸರಿನಾ? ಇಸ್ಕೊಳ್ಳ ನಾನು ಇಸ್ಕೊಡ್ತೀನಿ. ಒಂದು ನೀವು ಅದೇ ಕಾಳಜಿ ಇಟ್ಕೊಳ್ಳಿ ಸರ್, ನೀವು ಅದೇ ಕಾಳಜಿ ಇಟ್ಕೊಳ್ಳಿ ಸರ್. ಕನ್ನಡ ಸಿನಿಮಾಗೆ ನಾವು ಯಾವ ಪತ್ರ ಅದನ್ನ ಆಯ್ತು. ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತ ಪದ್ಧತಿ ಇದೆಯಾ? ಜೊತೆಗೆ ಯಾವ್ದಾದ್ರು ಸ್ಟಾರ್ಗಳು ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈಜಿಯಾಗಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ? ಒಂದು. ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಟಾರ್ ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಸಾಧ್ಯತೆಗಳು ಮಾಡಿದ್ದೀರಾ? ಸಮಸ್ಯೆ ಹೇಳಿ. ಸ್ಟಾರ್ಗಳು ನಾವು ಸ್ಟಾರ್ ಬರ್ತಾರೆ ಅಂತ ನಾವು ಹೋಗ್ತೀವಿ. ಕೆಲವು ಸಿನಿಮಾಗಳು ನೋಡೋಕೆ ಸಾಧ್ಯತೆ ಇದೆ, ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋ ಸಾಧ್ಯತೆ ಮಾಡಿಲ್ಲ. ಮಾಧ್ಯಮ ಪ್ರಶ್ನೆ ಮಾಡಬಾರ್ದ? ನಿಮಗಿರೋ ಸ್ವತಂತ್ರ ನಮಗೂ ಇದೆ, ನಿಮಗಿರೋ ಸ್ವತಂತ್ರ ನಮಗೂ ಇದೆ. ಯಾಕೆ ಪ್ರಶ್ನೆ ಮಾಡಬಾರ್ದು? ಅದಕ್ಕೆ ಮಾಧ್ಯಮ ಪ್ರಶ್ನೆ ಮಾಡ್ತಾರ ಅಂತ ಕೇಳ್ತಿರಲ್ಲ. ನಾವ್ ಯಾವತ್ತೂ ಮಾಧ್ಯಮ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಕೊಂಡು ಬಂದಂತವ್ರು. ನೀವು ಹೆಂಗ್ ಪ್ರಶ್ನೆ ಮಾಡ್ತಾರೋ ಹಂಗೆ ನಾನು ಪ್ರಶ್ನೆ ಮಾಡೋಗ್ತಿದ್ದೆ. ನನಗೆ ಹೇಳಿ ಸರಿ, ನಾವು ಸಪೋರ್ಟ್ ಮಾಡಿಲ್ಲ. ಯಾಕೆ? ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡೋಂತ ಕಂಟೆಂಟ್ ಇರಲ್ಲ. ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮಗೆ ಕಂಟೆಂಟ್ ಮಾಡೋಂತ ಸಾಧ್ಯತೆಗಳಿವೆ. ಇರಿ ಸರ್, ಇನ್ನ ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಅವ್ರು ಯಾರು ನಮ್ಮನ್ನ ಕೇಳ್ಕೊಂಡಿರಲ್ಲ. ಅವುಗಳ ಬಗ್ಗೆ ನಮಗ್ ಮಾಹಿತಿನೇ ಇರಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೆಲವು ಮಾಡಿರಲ್ಲ, ಒಪ್ತೀನಿ. ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದ್ರೆ ಏನು ಸಮಸ್ಯೆಗಳು ಹೇಳ್ತಾ ಇದ್ರಲ್ಲ, ಅದೇ ಎಕ್ಸಿಕ್ಯೂಟಿವ್ ಲೈನ್ ಅಲ್ಲೂ ಸಮಸ್ಯೆಗಳಿದೆ ಸರ್. ಅವ್ರದ್ದು ಒಂದು ಜೀವನ ಅಡಗಿದೆ ಅದರಲ್ಲಿ. ನೀವೇನಂದ್ರೆ 4 ತಿಂಗಳಿಂದ ಸಿನಿಮಾ ಇಲ್ಲ, ಯಾವ ಜನ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ. ನಾವು ಹೇಗೆ ಅದಕ್ಕೆ ಏನ್ ಮಾಡಿದಿರ? ಏನ್ ಮಾಡ್ತೀವಿ ಅಂದ್ರೆ ನಾವು ಕನ್ನಡ ಕೊಟ್ಕೊಂಡೇ ಬಂದಿದ್ದೀವಿ. ಮಾತಾಡೋದೇ ಒಂದು ನಮ್ಮ ನೀವೇ ಕೇಳಿದ್ರಲ್ಲ, ನೀವು ನಮ್ಮ ನಿರ್ಮಾಪಕ ಒಂದು ಕಂಪ್ಲೇಂಟ್ ಇದೆ ಏನಂದ್ರೆ, ನಿಮ್ಗೆ ಕಮರ್ಷಿಯಲ್ ಕೊಟ್ರೆ ಮಾತ್ರ ನೀವು ಪ್ರಚಾರ ಮಾಡ್ತೀರಾ ಅನ್ನೋದು ಸುಮಾರು ಜನ ನಿರ್ಮಾಪಕರು ಕಂಪ್ಲೇಂಟ್. ಸುಮಾರು ಜನ ಪ್ರವೀಣ್ ಸರ್ ಒಂದ್ ಹೇಳ್ತೀನಿ, ಚಲನಚಿತ್ರ
ವಾಣಿಜ್ಯ ಮಂಡಳಿಲಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ಸುಮ್ಮನೆ ಸಿನಿಮಾ ಮಾಡ್ತಾರ, ಒಂದು ಪ್ರೊಸೀಜರ್ ಇದೆ. ಆ ಮಿನಿಮಮ್ ಪ್ರೊಸೀಜರ್ ಎಲ್ಲರಲ್ಲೂ ಇರುತ್ತೆ. ಅದನ್ನ ಹೊರತುಪಡಿಸಿ ನಾವು ಸಪೋರ್ಟ್ ಮಾಡಿರ್ತೀವಿ. ಇದು ಹೇಳ್ತೀನಿ ನಮ್ಮ ಚಾನಲ್ಗಳಿಗೆ. ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಮ್ಮ ನಿರ್ಮಾಪಕರ ವಲಯದ ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ 3 ಜನ ಕೂಡ ಇರ್ಲಿಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಹೊಸಬರಿಗೆ ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದೀರಲ್ಲ. ಹೊಸಬರಿಗೆ ಏನ್ ಮಾಡಿದೀವಿ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಳಿಯಿಂದಲೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ಗಳನ್ನ ಅದ್ರ ಮೂಲಕ ಹಾಕ್ತಾ ಇದೀವಿ. ಹೊಸ ಆರ್ಟಿಸ್ಟ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ ಹಂಗಾರೆ ಕಂಟೆಂಟ್ ಇಲ್ಲ, ಹೊಸ ಕೆಲವು ಅದನ್ನೇ ಈಗ ಮಾಡ್ಬೇಕಾದ್ರೆ ಎಲ್ಲರೂ ಮಾಡ್ಬೇಕು. ಅಷ್ಟೇ ಓಕೆ ಸರ್, ಅದನ್ನ ಕರೆಕ್ಟ್. ಓಕೆ ಸರ್, ಓಕೆ.